ಅಂತ ಒಂದು ಪದ್ಯವನ್ನು ಎಲ್ಲಿ ಹೋದರೂ ಸಹ ಅವರು ಓದ್ತಾ ಇದ್ದರು. ಅದರಲ್ಲಿ ಬಂಟ ಬರಲಿ, ಶಕ್ತಿ ಬರಲಿ, ಬ್ರಾಹ್ಮಣ ಬರಲಿ, ಅವನು ಬರಲಿ, ಇವನು ಬರಲಿ ಎನ್ನುವಂಥ ಮಾತುಗಳಲ್ಲಿ ಬರ್ತವೆ. ಆದ್ದರಿಂದ ಈ ನಾಡ ಹಬ್ಬದ ಒಂದು ಕಾರ್ಯಕ್ರಮ ನಮ್ಮ ಕೃಷ್ಣಪ್ಪಯ್ಯಗಳ ಇದ್ದಾರೆ ಅಂತ ಆದರೆ ಬಹಳ ಯಶಸ್ವಿಯಾಗ್ತಿತ್ತು. ಆಮೇಲೆ ಅದರ ಪರಿಚಯ ರೂಪಿಸಿಕೆಯಂತಹ ನಮ್ಮ ಸಾಮಾಜಿಕರು ನಾಡ ಹಬ್ಬ ಉಂಟು ಅಂತಂದಾಗ ಕೃಷ್ಣಪ್ಪಯ್ಯಗಳು ಬರ್ತಾರೋ ಅಂತ ಕೇಳುವ ಪ್ರಶ್ನೆಯನ್ನು ಸಹ ಅವರು ತೋರಿಸಿಕೊಡುತ್ತಾ ಇದ್ದರು. ಹೀಗೆ ಕೃಷ್ಣಪ್ಪಯ್ಯಗಳು ಬಹಳ ಚೆನ್ನಾಗಿ ಕಾವ್ಯವನ್ನು ಓದುವರು. ಆಮೇಲೆ ಅವರು ಒಳ್ಳೆಯ ಆತಿಥ್ಯವನ್ನು ಕೊಡುವರು. ಮನೆಗೆ ಬಂದವರಿಗೆ ಅವರು ಹಾಡಿ ಬಿಡುವಂಥ ಕ್ರಮ ಇದೆ. ಒಂದು ಸಾರಿ ನಮ್ಮ ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಂಸ್ಥೆಯ ಪರವಾಗಿ ಅಂಜಂಗಾಡಿಯಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದಿವೆ. ಆಗ ಅದಕ್ಕೆ ಜಡ್ಜಿಮೆಂಟಿಗೆ ಹೊರಗಿನವರಾಗಬೇಕು, ಅನ್ಯ ಸಮಾಜದವರಿಗೆ. ಹಾಗೆ ಕೃಷ್ಣಪ್ಪಯ್ಯಗಳು ನನ್ನನ್ನು ಸಹ ಕರೆದುಕೊಂಡು ಹೋಗಿದ್ದರು. ಒಂದು 9-10 ಗಂಟೆ ಹೊತ್ತು ನಾವು ಅಲ್ಲಿಂದ ಹೊರಟೆವು. ಇಲ್ಲಿಗೆ 11 ಗಂಟೆ ಬಂದೆವು. ನನಗೆ ರಾತ್ರಿಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಯಿತು. ಬೆಳಗಾಟ ಎದ್ದು ಮರ್ಯಾದೆಯಲ್ಲಿ 7:45 ನಮ್ಮ ಏತರಕ ಸಿಟಿ ಬಸ್ ಸ್ಟ್ಯಾಂಡ್ ಹೋಗುವಿದ್ದರಿಂದ ನಾನು ಹೊರಟ ನಿಂತಾಗ ಪುಣ್ಯಾತ್ಮ ನಿಮ್ಮ ಏತರಕಕ್ಕೆ ಬೆಳಿಂದಿಗೆ ಎಷ್ಟು ಬಸ್ ಉಂಟು ನನಗೆ ಗೊತ್ತುಂಟು, ಸಮಯ ನನ್ನಲ್ಲಿ ಉಂಟು, 8:20ಕ್ಕೆ ಬಿಳಾದ ಬಸ್ ಉಂಟು, ಬೆಳಿಂದಿಗೆ ಹೋಗಿ ಗುಂಡಾಗಿ ಇಳಿ ಮನೆಗೆ ಹೋಗಿ ಬೇಯಿಸಿವರು ಅಂತ ಹೇಳಿದರು. ನಾನು ಹೊರಡೋದೇ ಹೇಳಿ. ಆದ್ದರಿಂದ ಬರೀ ಚಾ ಕುಡಿದು ಹೋಗುವ ನಾನು ತಿಂಡಿ ಹೊಟ್ಟೆ ತುಂಬ ತಿಂದು ಹೊಟ್ಟೆ ಬಿರಿಯುವಷ್ಟು ತಿಂದು ಇಲ್ಲಿಂದ ಹೊರಟು ಹೋಗು ಹಾಗೆ ಆಯ್ತು. ಹಾಗೆ ಇನ್ನೊಬ್ಬರಿಗೆ ಕೊಡುವುದಿದ್ದರೆ ಬಹಳ ಸಂತೋಷಪಟ್ಟು ಅವರು ಕೊಡ್ತಾರೆ. ಸಾಮಾನ್ಯವಾಗಿ ಸಾಹಿತ್ಯ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡುವವರು, ಕೆಲಸ ಮಾಡುವವರು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡುವಾಗ ಸ್ವಲ್ಪ ಲೆಕ್ಕ ಹಾಕ್ತದ್ದು, ಬೇಕೋ ಬೇಡೋ ಬೆಟ್ಟು ಉಂಟ ಇಲ್ವೋ ಅಂತ. ನನಗೂ ಕೂಡ ಲೆಕ್ಕ ತಪ್ಪದನ್ನು ಮಾಡಲಿಕ್ಕೆ ಬರ್ತದೆ, ಅದು ವಿಷಯವೇ. ಆದರೂ ಕೂಡ ನಾನು ಹೇಳಿದ್ದು ಹಾಗೆ ನಮ್ಮ ಕೃಷ್ಣಪ್ಪಯ್ಯಗಳಲ್ಲಿ ದುಡ್ಡಿನ ಲೆಕ್ಕಾಚಾರ ಇರಲಿಲ್ಲ. ಅವರಷ್ಟಾಗಿ ದುಡ್ಡಿನ ಲೆಕ್ಕಾಚಾರವನ್ನು ಮಾಡ್ತಾ ಇರಲಿಲ್ಲ. ತುಂಬ ಉದಾರಿಗಳು. ಯಾರಾದರೂ ಸಾಲ ಕೇಳಿದರೆ ಅವರಿಗೆ ಸಾಲವನ್ನು ಕೊಡ್ತಾ ಇದ್ದರು. 2 ಸಾರಿ ನಾನೇ ಅವರಲ್ಲಿ ಸಾಲ ಕೇಳಿದ್ದೇನೆ, ಮತ್ತು ಪುನಃ ಹಿಂದಿರಿಸಿಕೊಟ್ಟಿದ್ದೇನೆ. ಅದು ವಿಷಯ ಹಿಂದಿರಿಸಿಕೊಟ್ಟಿದ್ದೇನೆ.